ಇಂಗ್ಲಿಷ್ ಬೋರ್ಡ್ ವಿರುದ್ಧ ಕರವೇ ಸಮರ ಸಾರಿದೆ. ತಡರಾತ್ರಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಎನ್ನುವ ಅಪ್ಡೇಟ್ ಸಿಗ್ತಾ ಇದೆ. 29 ಪ್ರತಿಭಟನಾಕಾರರಿಗೆ ನ್ಯಾಯಾಂಗ ಬಂಧನ ಕೂಡ ಸಿಗಲಿದೆ. ಪ್ರತಿಭಟನಾಕಾರರನ್ನ ಮೆಡಿಕಲ್ಗೆ ಕರೆದೊಯ್ಯುವ ವೇಳೆ ಈ ಒಂದು ಹೈಡ್ರಾಮಾ ನಡೆಯಿತು. ಬಸ್ ತಡೆದು ಕಲ್ಲು ತೂರಿದ ಕರವೇ ಕಾರ್ಯಕರ್ತರು ಕರವೇ ಅಧ್ಯಕ್ಷರನ್ನ ರಿಲೀಸ್ ಮಾಡುವಂತೆ ಕಾರ್ಯಕರ್ತರು ಆಗ್ರಹವನ್ನ ಮಾಡಿದ್ರು. ನಂತರ ಬಸ್ ಗಾಜನ್ನ ಪುಡಿ ಮಾಡಿ ನಾರಾಯಣಗೌಡ ಅವರನ್ನ ಬಿಡುವಂತೆ ಬಸ್ಗೆ ಬೆಂಬಲಿಗರು ಕಲ್ಲನ್ನ ತೂರಿದ್ದಾರೆ. ಇನ್ನು ಬಸ್ಗೆ ಕಲ್ಲು ತೂರುವಾಗ ಪೊಲೀಸರೊಬ್ಬರಿಗೆ ಕಲ್ಲು ಕೂಡ ತಾಗಿರುವಂತಹ ಘಟನೆ ನಡೆದಿರುವಂತದ್ದು. ಇಂಗ್ಲಿಷ್ ಬೋರ್ಡ್ ವಿರುದ್ಧ ಕರವೇ ಸಮರ ಸಾರಿದೆ. ತಡರಾತ್ರಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಅರೆಸ್ಟ್ ಆಗಿದ್ದಾರೆ. ಇನ್ನು ಅವರನ್ನ ಕೊಂಡೊಯ್ಯಬೇಕಾದ್ರೆ ಬಸ್ಸಿಗೆ ಕಲ್ಲು ತೂರಾಡಿದ್ದಾರೆ. ಬಸ್ ಗಾಜಿನ ಪುಡಿ ಮಾಡಿದ್ದಾರೆ ಕರವೇ ಕಾರ್ಯಕರ್ತರು. ಅವರನ್ನ ಬಿಡುಗಡೆ ಮಾಡಬೇಕು ಅನ್ನುವ ಒಂದು ದೃಷ್ಟಿಯಲ್ಲಿ. ಆರೋಗ್ಯ ಸರಿ ಇಲ್ಲ, ನನಗೆ ಬೆಳಗಿಂದ ಮೆಡಿಸಿನ್ ಕೊಟ್ಟಿಲ್ಲ, ಮೆಡಿಸಿನ್ ತೊಗೊಂಡಿಲ್ಲ ನಾನು. ಇವರು ಬಲವಂತವಾಗಿ ನನ್ನ ಮೊಬೈಲ್ ಕಿತ್ಕೊಂಡು ಎಲ್ಲ ಮೊಬೈಲ್ ಕಿತ್ಕೊಂಡು ಈ DCP ಭಾರಿ ದೌರ್ಜನ್ಯ ಸಿಗ್ತಾ ಇದ್ದಾರೆ. ಭಾರಿ ನೋವಾಗ್ತಾ ಇದೆ. ನಾವು 35 ವರ್ಷದ ಹೋರಾಟದ ಹಾದಿಯಲ್ಲಿ ಯಾವುದೇ ಅಧಿಕಾರಿಗಳು ಹೀಗೆ ನಡ್ಕೊಂಡಿರಲಿಲ್ಲ. ನನ್ನ ಹತ್ರ ಹೇಗೆ ನಡ್ಕೊಂಡಿರಲಿಲ್ಲ. ಭಾರಿ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಇಡೀ ನಮ್ಮ ಕಾರ್ಯಕರ್ತರನ್ನ ಇವತ್ತು ಭಾರಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ಮಾನ್ಯ ಗೃಹ ಸಚಿವರೇ, ನೀವು ನಿಮ್ಮ ಸರ್ಕಾರ ನಮ್ಮನ್ನು ಬಳಸ್ಕೊಂಡು ಇವತ್ತು ನಮಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಿ. ಇದನ್ನು ನಾವು ಉತ್ತರ ಕೊಡ್ತೀವಿ. ಮುಂದಿನ ಲೋಕಸಭಾ ಚುನಾವಣೆಗೆ ನಿಮಗೆ ಉತ್ತರ ಸಿಗುತ್ತೆ. ಆಸ್ಪತ್ರೆ ಮೆಡಿಕಲ್ ಮಾಡ್ಸಕ್ಕೆ ಕರ್ಕೊಂಬಂದರಂತೆ. ನಾವು ಬೆಳಗ್ಗೆ ಬಂದವರು ಇಲ್ಲಿವರೆಗೂ ಕೂತಿದ್ದೀವಿ. ನಾವು ಕೂತಿದ್ದೀವಿ. ನಾವು ಯಾರು ಊಟ ಮಾಡಿಲ್ಲ. ಒಬ್ಬ ರಾಜಕೀಯ ಕೈದಿಗಳನ್ನ ಯಾಕೆ ನಡೆಸ್ಕೋಬೇಕು ಅಂತೇಳಿ ಇವ್ರಿಗೆ ಗೊತ್ತಿಲ್ಲ. ನಾನು ಆರೋಗ್ಯದ ಪರಿಸ್ಥಿತಿ ನನಗೆ ಚೆನ್ನಾಗಿಲ್ಲ. ನಾನು ಮೆಡಿಸಿನ್ ತೊಗೊಂಡಿಲ್ಲ. ನನ್ನ ನಾಡು ನುಡಿಗಾಗಿ ಇವತ್ತು ಇಲ್ಲ ಸತ್ತು ಹೋಗ್ಬಿಡ್ಲಿ ಚಿಂತೆ ಇಲ್ಲ, ಸಾಯಲಿ ಚಿಂತೆ ಇಲ್ಲ. ಕನ್ನಡಿಗರು ನಾಳೆ ಬೀದಿಯಲ್ಲಿ ನಿಮ್ಮ ಚಳವಳಿ ಪ್ರಾರಂಭ ಆಗಬೇಕು. ಬೀದಿಯಲ್ಲಿ ಕನ್ನಡಿಗರಿಗೆ ಕರೆ ಕೊಡ್ತಾ ಇದ್ದೀನಿ. ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ, ಇಡೀ ರಾಜ್ಯದ ಕರವೇ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಬೀದಿಗೆ ಇಳಿಬೇಕು. ನಾಳೆ ಮುಖ್ಯಮಂತ್ರಿ ಮನೆ ಮುಂದೆ ಮತ್ತು ಗೃಹ ಸಚಿವರ ಮನೆ ಮುಂದೆ ನಿಮ್ಮ ಪ್ರತಿಭಟನೆ ಆಗಬೇಕು. ನೀವು ಯಾವತ್ತಕ್ಕೋ ಹೆದರಬೇಡಿ, ಅಂಜಬೇಡಿ. ಏನೇ ಆಗಲಿ, ನಮ್ಮನ್ನು ಅದು ಏನು ಮಾಡ್ತಾರೆ ಮಾಡಲಿ. ನಮ್ಮನ್ನು ಕೊಂದುಬಿಟ್ರಿ ಚಿಂತೆ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಹೊಂಜಲ್ಲ. ನಮ್ಮ ಹೋರಾಟದಿಂದ ಹಿಂದೆ ಹೋಗಲ್ಲ. ಸರ್, ಈವರೆಗೆ ಎಷ್ಟು ನಿಮ್ಮ ಕಾರ್ಯಕರ್ತರ ಬಂಧನ ಆಗಿದೆ? ಜೊತೆಗೆ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದೀವಿ. ನಾಳೆ ಇಡೀ ಕರ್ನಾಟಕದ ಎಲ್ಲ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದಿಗಿಳಿಯುವಂಥದ್ದು ಆಗಬೇಕು. ಬೀದಿಗಿಳಿದು ಹೋರಾಟ ಮಾಡಬೇಕು. ಈ ದೌರ್ಜನ್ಯವನ್ನು ಖಂಡಿಸಬೇಕು. ಕರವೇ ಅಧ್ಯಕ್ಷರನ್ನ ರಿಲೀಸ್ ಮಾಡುವಂತೆ ಕಾರ್ಯಕರ್ತರು ಮಧ್ಯರಾತ್ರಿ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ, ಅಂದರೆ ಮೆಡಿಕಲ್ ಟೆಸ್ಟ್ಗೆ ಅಂತ ಕರ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬಸ್ನ ಗಾಜನ್ನ ಪುಡಿ ಮಾಡಿದ್ದಾರೆ ನಾರಾಯಣಗೌಡ ಅವರ ಬಣದವರು. ತಡರಾತ್ರಿ ಕರವೇ ಅಧ್ಯಕ್ಷ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ಇವಾಗ ತಾನೇ ಅವರು ಹೇಳಿದ್ರು, ನಾವು ಹೋರಾಟವನ್ನ ಮುಂದುವರಿಸ್ತೀವಿ, ಕನ್ನಡ ಹೋರಾಟಕ್ಕಾಗಿ ನಾವೇನು ಬೇಕಾದರೂ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು.